ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸೆಕೆಂಡ್ PUC ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಅದರ ಜೊತೆಗೂ ಕೂಡ ಏನಂತಂದರೆ ಎಕ್ಸಾಮ್ 2ದ ಒಂದು ಟೈಮ್ ಟೇಬಲ್ ಕೂಡ ಅನೌನ್ಸ್ಮೆಂಟ್ ಆಗಿದೆ. ಆದರೆ ಆನ್ಲೈನ್ ಅಪ್ಲಿಕೇಶನ್ಸ್ ಎಲ್ಲಿ ಹಾಕಬೇಕು, ಆಮೇಲೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು, ಫೀಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಸೊ ಇದು ಆದೇಶ ಬಂದಿರುವಂಥದ್ದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಬಂದಿರುವಂಥದ್ದು. 2025ನೇ ಸಾಲಿನ ಪರೀಕ್ಷೆ ದ್ವಿತೀಯ PUC ಪರೀಕ್ಷೆ 2ರ ಪುನರಾವರ್ತಿತ ವಿದ್ಯಾರ್ಥಿಗಳು, ಫೇಲ್ ಆಗಿರುವಂಥ ಅಭ್ಯರ್ಥಿಗಳು ಮತ್ತು ಫಲಿತಾಂಶವನ್ನು ಉತ್ತಮಗೊಳಿಸಿಕೊಳ್ಳಲು ವಿದ್ಯಾರ್ಥಿಗಳ ಅರ್ಜಿಗಳನ್ನು ಸಲ್ಲಿಸುವ ಬಗ್ಗೆ ಅಂತ ಇದೆ. ಇಲ್ಲೇನು ಕೊಟ್ಟಿದ್ದಾರೆ ಅಂತಂದರೆ, ಈಗಲೇ ಯಾರೆಲ್ಲ ಅಭ್ಯರ್ಥಿಗಳು ನೀವು ಪರೀಕ್ಷೆ ಬರೆದಿದ್ರಿ, ಫೇಲ್ ಆಗಿದ್ರಿ, ಅಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು. ಫೇಲ್ ಆಗಿರೋ ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ ಬಂದಿದೆ, ಅವರು ಅಪ್ಲಿಕೇಶನನ್ನು ಹಾಕ್ಬೋದು. ಅದ್ರ ಜೊತೆಗೆ ಇಲ್ಲಿ ಏನಂತಂದರೆ, ಎರಡನೇ ಪಾಯಿಂಟ್ ಅಂದರೆ, ಈಗ ಏನು ಎಕ್ಸಾಮ್ 1ರಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಓಕೆ, ಸೊ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಪಾಸ್ ಆದವ್ರಿಗೆ ಮಾತ್ರ ಏನಾಗುತ್ತೆ ಅಂತಂದರೆ, ಇಲ್ಲಿ ಎಕ್ಸಾಮ್ ಪಾಸ್ ಮಾರ್ಕ್ಸ್ ಕಾರ್ಡ್ ಬರುತ್ತೆ. ಪಾಸ್ ಆಗದಿದ್ದವ್ರಿಗೆ ಯಾವುದೇ ಥರಂಥ ಮಾರ್ಕ್ಸ್ ಕಾರ್ಡ್ ಕೂಡ ಬರೋದಿಲ್ಲ. ಹೌದಾ? ಆಮೇಲೆ ಅದರ ಜೊತೆಗೆ ಏನಂತಂದರೆ, ಇಲ್ಲಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ 2ಗೆ ಯಾವುದೇ ಥರಂಥ ಶುಲ್ಕ ಕೂಡ ಇಲ್ಲಿ ಇರುವುದಿಲ್ಲ. ಓಕೆ, ಪಡೆಯುವಂತಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಏನು ಮಾಡ್ಬೋದು ಅಂತಂದರೆ, ಮತ್ತೆ ಯಾರು ಎಕ್ಸಾಮ್ ಕಟ್ಬೋದು ಅಂದರೆ, ಈಗಾಗಲೇ ಎಕ್ಸಾಮ್ 1 ಯಾರಾದರೂ ಆಬ್ಸೆಂಟ್ ಆಗಿದ್ದರೆ, ಎಕ್ಸಾಮ್ 1 ಆಬ್ಸೆಂಟ್ ಆಗಿದ್ದರೆ ಅವರು ಕೂಡ ಇಲ್ಲಿ ಏನು ಮಾಡ್ಬೋದು, ಟ್ರೈ ಮಾಡ್ಬೋದು ಎಕ್ಸಾಮ್ 2ಗೆ. ಅದ್ರ ಜೊತೆಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಕೂಡ ನೀವು ಟ್ರೈ ಮಾಡ್ಬೋದು. ಅಂದರೆ ನಿಮಗೀಗ ಫಾರ್ ಎಕ್ಸಾಂಪಲ್ ನಿಮ್ಮದು 135 ಮಾರ್ಕ್ಸ್ ಬಿದ್ದಿದೆ, ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು, ಮಾರ್ಕ್ಸ್ಗಳು ಜಾಸ್ತಿ ತೊಗೋಬೇಕಂತ ಬಯಸಿದರೆ ನೀವು ಎಕ್ಸಾಮ್ 2 ಕಟ್ಬೋದು. ಓಕೆ, ಇಲ್ಲೇನು ಹೇಳಿದ್ದಾರೆ ಅಂತಂದರೆ, ಸೊ ಅಪ್ಲಿಕೇಶನ್ ಹಾಕಲಿಕ್ಕೆ, ಓಕೆ, ಎಕ್ಸಾಮ್ 2ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಒಂದು ದಿನಾಂಕಗಳನ್ನು ನಿಗದಿ ಮಾಡಿದ್ದಾರೆ. 8ನೇ ತಾರೀಕಿಂದ 17ನೇ ತಾರೀಕು ತನಕ ನೀವು ಪ್ರಾಂಶುಪಾಲರಿಗೆ ಸಂಪರ್ಕಿಸಬೇಕು. ಅಂದರೆ ಇದು ಆನ್ಲೈನ್ ಮುಖಾಂತರ ಹಾಕಲಿಕ್ಕೆ ಬರೋದಿಲ್ಲ, ನೀವು ಕಾಲೇಜಿಗೆ ಹೋಗಬೇಕು, ಪ್ರಾಂಶುಪಾಲರ ಮುಖಾಂತರ ಅಪ್ಲಿಕೇಶನನ್ನು ಹಾಕಬೇಕು. ಅದರ ಜೊತೆಗೆ ಏನಪ್ಪ ಅಂತಂದರೆ, ಇಲ್ಲಿ ಯಾರು ಈಗ ದ್ವಿತೀಯ PUC ಫೇಲ್ ಆಗಿದ್ದಾರೆ, ನಾಟ್ ಕಂಪ್ಲೀಟೆಡ್ ಅಂತ ಬಂದಿದೆ, ಅವರುಗಳಿಗೆ ಯಾವುದೇ ಥರಂಥ ಶುಲ್ಕ ಇರೋದಿಲ್ಲ, ಫ್ರೀ. ಓಕೆ, ಯಾವುದೇ ಥರಂಥ ಶುಲ್ಕ ಇರೋದಿಲ್ಲ. ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ ಬಂದವ್ರಿಗೆ ಮಾತ್ರ ಶುಲ್ಕ ಇರೋದಿಲ್ಲ. ಅಂಥವ್ರುಗಳಿಗೆ, ಈ ನಾಟ್ ಕಂಪ್ಲೀಟೆಡ್ ಅಂತ ಬಂದಿದ್ದ ಅಂಥವ್ರುಗಳಿಗೆ 8 ತಾರೀಕಿಂದ 17ನೇ ತಾರೀಕು ತನಕ ಅಪ್ಲಿಕೇಶನನ್ನು ಹಾಕಿ, ಪ್ರಾಂಶುಪಾಲರು ಏನು ಮಾಡಬೇಕು, ಅಪ್ಲಿಕೇಶನನ್ನು ಹಾಕಬೇಕು. ಅದಾದಮೇಲೆ ಅವ್ರು ಏನು ಮಾಡಬೇಕು, ಬೋರ್ಡಿಗೆ 19ನೇ ತಾರೀಕಿಗೆ ರಿಪೋರ್ಟ್ ಮಾಡಬೇಕು. ಇನ್ ಕೇಸ್ ಆಫ್ ವಿದ್ಯಾರ್ಥಿಗಳು ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ, ಅಂದರೆ ನಾವು ಇನ್ನೂ ಸ್ವಲ್ಪ ಫಲಿತಾಂಶ ಉತ್ತಮ ಮಾಡ್ಕೋಬೇಕಂತ ಬಯಸಿದ್ದೀವಿ ಅಂತಂದರೆ, ಅವರುಗಳಿಗೆ ಒಂದು ಸಬ್ಜೆಕ್ಟಿಗೆ 175, 2 ಸಬ್ಜೆಕ್ಟಿಂತ ಒಂದು 2 ಬಾರಿಗೆ ಒಂದು ವಿಷಯಕ್ಕೆ ಅಂತಂದರೆ 350 ರೂಪಾಯಿ. ಓಕೆ, ಪ್ರಥಮ ಬಾರಿಗೆ ಒಂದು ವಿಷಯಕ್ಕೆ 175 ರೂಪಾಯಿ ಮತ್ತು ಎರಡನೇ ಬಾರಿಗೆ ಒಂದು ವಿಷಯಕ್ಕೆ 350 ರೂಪಾಯಿ ಪೇಯನ್ನು ಮಾಡಬೇಕಾಗತ್ತೆ. ಓಕೆ, ಇದಕ್ಕೂ ಕೂಡ ಏನಂದರೆ ಕಾಲಾವಕಾಶ ಕೊಟ್ಟಿದ್ದಾರೆ, ದಂಡದೊಂದಿಗೆ ದಂಡರಹಿತ. ಓಕೆ, 8ರಿಂದ 15ನೇ ತಾರೀಕು ತನಕ ನೀವು ಪೇ ಮಾಡಬೇಕಾಗತ್ತೆ. ಅದನ್ನು ಬಿಟ್ಟರೆ ಇಲ್ಲೇನಪ್ಪ ಅಂತಂದರೆ, ನೀವು ಎಕ್ಸಾಮ್ ಕಟ್ಟೋರಿಗೆ ಯಾರು ಫೇಲ್ ಆಗಿದ್ದಾರೆ, ನಾಟ್ ಕಂಪ್ಲೀಟೆಡ್ ಅಂತ ಬಂದಿದೆ, ಅಂಥವ್ರುಗಳಿಗೆ ಫ್ರೀ ಇದೆ, ಯಾವುದೇ ಥರಂಥ ಶುಲ್ಕ ಇರೋದಿಲ್ಲ. ಹೋಗಿ ನೀವು ಡೈರೆಕ್ಟ್ ಎಕ್ಸಾಮನ್ನು ಕಟ್ಬೋದು. ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋರಿಗೆ ಮಾತ್ರ ಫೀಸ್ ಇರುತ್ತೆ, ಅದು ಕಾಲೇಜ್ ಮುಖಾಂತರ ನೀವು ಪೇ ಮಾಡಬೇಕಾಗತ್ತೆ.